ಚಪ್ಪಲಿ ಸಿಗಸ್ಬೇಕ. ನನ್ನಂತವಳಿಗೆ ನಿನ್ನಂತ ಶತಮೂರ್ಖ ಹುಟ್ಟುಬಿಟ್ಟ. ನೀನು ನನಗಂಟಿರೋ ಶಾಪ ನೀನು. ಅವ್ವ ಅವ್ವ ದಯವಿಟ್ಟು ನಾನು ಕ್ಷಮ ಮಾಡುವ, ಬೇಕಂದ್ರೆ ಸಾಯಿಸ್ಬಿಡವ. ಹಂಗೆಲ್ಲ ಹೇಳ್ಬೇಡ. ಹೇಳದೇನು ಸಾಯಿಸಿ ಬಿಡ್ತೀನಿ. ನೀನಿದ್ರು ಒಂದೇ, ಇಲ್ದಿದ್ರು ಒಂದೇ ನನ್ ಭಾಗಕ್ಕ. ನೀನಿಂತ ನಾಲಾಯಕ ಆಗ್ತೀಯ ಅಂತ ನೀನ್ ಹುಟ್ಟಕ್ ಮುಂಚೆನೆ ನನಗ್ ಗೊತ್ತಾಗಿದ್ರ, ನೀನ್ ಹುಟ್ಟಿದ್ದಾಗ್ಲೇ ನಿನ್ ಕುತ್ಕೆ ಹಿಡ್ದು ಸಾಯಿಸ್ಬಿಡ್ತಿದ್ದೆ. ನಿನ್ನ ಸಹಿಸ್ಕೊಂಡು ಜೀವಂತವಾಗಿ ಉಳಿಸ್ಕೊಂಡಿರದೆ ನನ್ ಕಡೆಯಿಂದ ನಾನ್ ಮಾಡಿರೋ ದೊಡ್ಡ ಪಾಪ. ಇದಕ್ಕೆ 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 ನನಗ್ ಶಿಕ್ಷೆ ಆಗ್ಬೇಕು. ಅವ್ವ 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 ಏನ್ ಮಾಡಾಕತ್ತಿ? ಬಿಡವ ಬಿಡವ ಬಿಡ. ಅವ್ವ ಕೋಪದೊಳಗ ಏನು ನಿರ್ಧಾರ ಮಾಡ್ಬೇಡವ. ನನ್ನ ಮಗನಾಗಿ ಒಂದೇ ಒಂದಿನ ನೀನ್ ಬದುಕಿದ್ದೇನು? ಅನು, ನಿದ್ದೆ ಬಂತೇನೆ, ರೂಮಲ್ಲಿ ಮಲಗಿಸ್ತೀನಿ, ಎದ್ದೇಳು. ಇಲ್ಲ, ಅಮ್ಮ ಬರೋವರೆಗೂ ನಾನು ಮಲ್ಗಲ್ಲ, ಇಲ್ಲೇ ಕೂತಿರ್ತೀನಿ. ಅಯ್ಯೋ, ಅಮ್ಮನ್ನ ನೋಡ್ಬೇಕು ಅಂತ ನಿನ್ಗೆ ಎಷ್ಟು ಅನ್ಸುತ್ತೋ ಅಮ್ಮನ್ಗೂ ಕೂಡ ನಿನ್ನ ನೋಡ್ಬೇಕು ಅಂತ ಅಷ್ಟೇ ಅನ್ಸುತ್ತೆ ಕಣೆ. ಆದ್ರೆ ಏನ್ ಮಾಡೋದು, ಅಮ್ಮನ್ಗೆ ಅವ್ರ ಆಫೀಸಲ್ಲಿ ಜಾಸ್ತಿ ಕೆಲ್ಸ ಇರುತ್ತಲ್ಲ, ಅದಕ್ಕೆ ಪಾಪ ಅವಳಿಗೆ ಬೇಗ ಬರೋದಿಕ್ಕಾಗಲ್ಲ. ಈಗ ನೋಡು, ನೀನ್ ಸ್ಕೂಲಿಗೆ ಹೋಗಿರ್ತೀಯಲ್ಲ, ಅಲ್ಲಿ ಪಾಠ ಮಾಡ್ತಿರ್ತಾರಲ್ಲ, ಅರ್ಧಕ್ಕೆ ಇದ್ದು ಮನೆಗ್ ಬರಕ್ಕಾಗತ್ತಾ? ಇಲ್ಲ, ಮಿಸ್ ಬೈತಾರೆ. ಕರೆಕ್ಟ್ ತಾನೆ? ಅಮ್ಮನ್ಗೂ ಹಾಗೇನೆ, ಆಫೀಸಲ್ಲಿ ಜಾಸ್ತಿ ಕೆಲ್ಸ ಇರುತ್ತೆ, ಅದನ್ನೆಲ್ಲ ಅರ್ಧಕ್ಕೆ ಬಿಟ್ಬಿಟ್ಟು ಬರೋದಕ್ಕಾಗೋದಿಲ್ಲ. ಅವ್ರ ಆಫೀಸಲ್ಲೂ ಬೈತಾರೆ. ಅರೆ ಅಮ್ಮ ಅಮ್ಮ ನೀನಿಲ್ಲ ಅಂದ್ರೆ ಆಗಲ್ಲ. ನನಗೂ ಆಗಲ್ಲ ಕಂದ. ಇವತ್ ಯಾಕೆ ಲೇಟ್ ಮಾಡ್ದೆ? ಲೇಟ್ ಮಾಡ್ಬೇಡ. ಸರಿ, ಇನ್ಮೇಲೆ ಲೇಟ್ ಮಾಡಲ್ಲ. ಆದ್ರೆ ಆಫೀಸಿಂದ ಹೊರಡೋ ಹೊತ್ತಿಗೆ ನೀನಾದ್ರೂ ಒಂದ್ ಕೆಲ್ಸ ಬಂದ್ಬಿಡುತ್ತೆ. ನಾಳೆ ಬಂದ್ ಮಾಡ್ತೀನಿ ಅಂತ ಹೇಳಕ್ಕಾಗಲ್ವಾ? ಗುಡ್ ಐಡಿಯಾ ಅಲ್ವಾ? ಸರಿ, ಗೊತ್ತೇ ಇರ್ಲಿಲ್ಲ ನೋಡು, ನಾಳೆಯಿಂದ ಹಾಗೆ ಮಾಡ್ತೀನಿ, ಆಯ್ತಾ? ಆಯ್ತಾಯ್ತು, ಸದ್ಯ ನನ್ಗೀಗ ಸಮಾಧಾನ ಆಯ್ತು ನೋಡು. ನೀನ್ ಫೋನ್ ಮಾಡಿ ಅವಳ ಜೊತೆ ಮಾತಾಡೋವರೆಗೂ ಅವಳು ಊಟನೇ ಮಾಡ್ಲಿಲ್ಲ ಪಲ್ಲವಿ. ಹೌದಾ ಕಂದ? ಹಾಗೆಲ್ಲ ಹಠ ಮಾಡ್ತಾರಾ? ಮತ್ತೆ ನೀನಿಲ್ಲ ಅಂದ್ರೆ ಊಟ ಸೇರಲ್ಲ. ಆಯ್ತಾಯ್ತು. ಅಮ್ಮ ಮಲಗ್ಸು ಬಾ ನನ್ನ. ಸರಿ ಬಾ. ಪಲ್ಲವಿ, ಹಾ, ಊಟ ಮಲಗಿಸ್ಬಿಟ್ಟು ಬರ್ತೀನಿ. ಸರಿ. ನನ್ ಮೇಲಿರೋ ಗೌರವಕ್ಕ ಊರ್ ಮಂದಿ ನಿನಗ್ ನಮಸ್ಕಾರ ಮಾಡ್ತಿರೋದು. ನಿನಗೆ ಅಂತ ಯೋಗ್ಯತೆ ಐತೆ ಅಂತ ಅನ್ಕೊಂಡಿದೀಯಾ? ಇವತ್ ಸರಿ ಹೋಗ್ತಾನೆ, ನಾಳೆ ಸರಿ ಹೋಗ್ತಾನೆ ಅಂತ ನಿರೀಕ್ಷೆ ಇಟ್ಕೊಂಡೇ ಬಂದೆ. ಆದ್ರೆ ಏನ್ ಮಾಡೋದು, ನೀನೊಬ್ಬ ನಾಯಿ.
ನಾಯಿ ಬಾಲ ಡೊಂಕು ಅನ್ನೋ ಹಾಗೆ ನಿನ್ ಬುದ್ಧಿನೂ ಹಾಗೆ. ಮಗನಾಗಿ ಯಾವ್ದ್ರಲ್ಲಿ ನೆಮ್ಮದಿ ಕೊಟ್ಟಿದೆ ನನಗ? ಸರಿಯಾಗಿ ಓದಿಲ್ಲ, ಏನೂ ಇಲ್ಲ. ಹೆಣ್ಮಕ್ಳು ಹುಚ್ಚು ತಲೆಗೆ ಎಳ್ಕೊಂಡೆ. ಪ್ರೀತಿ ಪ್ರೇಮ ಅಂತ ಆ ಮಬ್ಬಿನ ಕಟ್ಕೊಂಡ್ ಬಂದೆ. ಕಟ್ಕೊಂಡ್ ಬಂದು ಈ ವಾಡೆ ಮರ್ಯಾದಿನ ತೆಗ್ದೆ. ಒಳ್ಳೆ ಮಗ ಅಂತೂ ಆಗಿಲ್ಲ, ಒಳ್ಳೆ ಸೊಸೆನೂ ತಂದಿಲ್ಲ. ದಿನ ಧರ್ಮ ನನ್ ಕಾಲ್ ತೊಳೆದು ಆ ನೀರ್ ಕುಡಿ. ನನ್ ಬಗ್ಗೆ, ಈ ವಾಡೆ ಬಗ್ಗೆ ಗೌರವ ಬರಬಹುದು. ಅವ್ವ, ಗೊತ್ತಾಗ್ದ ಅಕ್ಕವಾರು ಪಲ್ಲವಿ ಬ್ಯಾಗ್ನಾಗ ಹೋತವ. ನಾ ಏನ್ ಮೈ ಮರ್ತಿರ್ಲಿಲ್ವಾ? ನಾನ್ ಬಹಳ ಹುಷಾರವ. ಹಾ, ನೀನು ಬಹಳ ಹುಷಾರ ಇದ್ದದಕ್ಕ ಪ್ರಜ್ಞಾ ಅಸ್ಲಿ ಡೈರಿ ಕೋರ್ಟ್ಗೆ ಹೋಗಿದ್ದ. ಭೋಜನ ಪಲ್ಲವಿ ಹಿಡಿದಾಕಿದ್ದ. ಫೋರ್ಜರಿ ವೈಕುಂಠ ಸಂಗಿ ಎಲ್ಲ ಸಿಕ್ಬಿದ್ದಿದ್ದು. ಮಗನ್ ರೂಪದಲ್ಲಿರೋ ಶಾಪ ನೀನು. ನೀ ವಾಡೆಗೆ ನಾಯ ಆಗೋದಕ್ಕೂ ಲಾಯಕ್ಕಿಲ್ಲ. ಮಗ ಹುಟ್ಟಿದ್ದ ಅಂತ ಊರವ್ರಿಗೆಲ್ಲ ಬಟ್ಟೆ ಬೇಳೆ ಕಾಳು ದಾನ ಮಾಡ್ದೆ. ನಿನ್ನ ಹೊತ್ತು ಮೆರವಣಿಗೆ ಮಾಡಿದೆ. ಅದಕ್ಕೆ ಈಗ ನೀನ್ ನನ್ನನ್ನ ಕ್ಷಣ ಕ್ಷಣ ಕೊಲ್ತಾ ಇದೀಯ. ಎಂತ ಮಹತ್ವ ಇತ್ತು ಆ ವರದಿಲಿ. ಆದ್ರೆ ಅದರಲ್ಲಿ ನನ್ನ ಹತ್ರಕ್ ಬರಕ್ ಹೊಂಟ ದೀಪಾನ ಹಾರಿಸ್ಬಿಟ್ಟಿಯಲ್ಲೋ. ಕತ್ತಲು ಮಾಡ್ದಿ. ಕತ್ಲಲ್ಲೇ ಬದುಕೋ ತರ ಮಾಡ್ದಿ. ಒಬ್ಬ